ಶ್ರೀ ರಂಭಾಪುರಿ ಪೀಠ. ಇದು ಭಕ್ತಿ ಮತ್ತು ಪ್ರಕೃತಿಯ ಸಂಗಮ. ಮಲೆನಾಡಿನ ದಟ್ಟ ಹಸಿರ ನಡುವೆ ಮೈದುಂಬಿ ಹರಿಯುವ ಭದ್ರಾ ನದಿಯ ತಟದಲ್ಲಿ ನೆಲೆಸಿರುವ ಪರಮ ಪವಿತ್ರ ಕ್ಷೇತ್ರ ಅದೇ ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠ. ಇಲ್ಲಿನ ಕಲ್ಲುಗಳು ಇತಿಹಾಸವನ್ನು ಸಾರುತ್ತವೆ. ವೀರಶೈವ ಪಂಚಪೀಠಗಳಲ್ಲಿ ಪ್ರಥಮ ಪೀಠವೆಂಬ ಹೆಗ್ಗಳಿಕೆ ಪಾತ್ರವಾಗಿರುವ ಈ ಪುಣ್ಯಧಾಮ ಸಾವಿರಾರು ವರ್ಷಗಳಿಂದ ಆಧ್ಯಾತ್ಮಿಕ ಬೆಳಕನ್ನು ಪಸರಿಸುತ್ತಿದೆ. ಇಲ್ಲಿನ ಶಿಸ್ತು, ಶಾಂತಿ ಮತ್ತು ಪವಿತ್ರತೆ ಮನಸ್ಸಿಗೆ ಒಂದು ರೀತಿಯ ದಿವ್ಯ ಅನುಭೂತಿಯನ್ನು ನೀಡುತ್ತದೆ. ಇಲ್ಲಿನ ಆದಿದೇವತೆ ಶ್ರೀ ವೀರಭದ್ರ ಸ್ವಾಮಿ ಶಕ್ತಿ ಸಕರ ರೂಪವಾಗಿ ನಿಂತರೂ ಸ್ವಾಮಿ ದರ್ಶನ ಪಡೆದರೆ ಕಷ್ಟಗಳೆಲ್ಲ ಕರಗಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬುದು ಭಕ್ತರ ಅಚಲ ನಂಬಿಕೆ. ಇಲ್ಲಿನ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿನ ಮೆಟ್ಟಿಲುಗಳನ್ನು ಇಳಿದು ಹೋದರೆ ನಮಗೆ ಕಾಣುವುದು 3000 ವರ್ಷಗಳ ಹಿಂದಿನ ಈ ಪವಿತ್ರ ಜೀವಂತ ಸಮಾಧಿ. ಇಂದಿಯೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಇಷ್ಟಲಿಂಗ ಪೂಜೆ ನಡೆಯುವಾಗ ಗಂಟನಾದ ಮತ್ತು ಮಂತ್ರಘೋಷಗಳು ಕೇಳಿ ಬರುತ್ತದೆ ಎಂಬುದು ಇಲ್ಲಿನ ಪವಾಡ. ಭಕ್ತರ ನಂಬಿಕೆ ಪ್ರಕಾರ ಮಗು ಆಗದ ದಂಪತಿಗಳು ಇಲ್ಲಿ ಬಂದು ಶ್ರದ್ಧೆಯಿಂದ ಸಂಕಲ್ಪ ಮಾಡಿಕೊಂಡು ಹೋದರೆ ಅವರ ಇಷ್ಟಾರ್ಥಗಳು ಈಡೇರುತ್ತವೆ. ಕೇವಲ ಧರ್ಮವಲ್ಲ, ದಾಸೋಹ ಮತ್ತು ಶಿಕ್ಷಣಕ್ಕೆ ಹೆಸರಾದ ಈ ಪೀಠ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ಲಕ್ಷಾಂತರ ಜನರ ಬದುಕಿಗೆ ಆಸರೆಯಾಗಿದೆ. ಭಕ್ತಿಯ ಪಯಣಕ್ಕೆ ಇದು ಒಂದು ಕೇವಲ ದೇವಸ್ಥಾನ ಅಲ್ಲ, ಅದು ಬದುಕಿನ ದಾರಿ ತೋರುವ ದೀವಿಗೆ. ಬನ್ನಿ, ಒಮ್ಮೆ ಈ ದಿವ್ಯ ಸನ್ನಿಧಿಗೆ ಭೇಟಿ ನೀಡಿ ಪುನೀತರಾಗಿ. ಶ್ರೀ ರಂಭಾಪುರಿ ಕ್ಷೇತ್ರ ಮಲೆನಾಡಿನ ಹೆಮ್ಮೆಯ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ. ಈ ಕ್ಷೇತ್ರದ ಸಂಪೂರ್ಣ ಕಥೆ, ಇತಿಹಾಸ ಮತ್ತು ಸುತ್ತಮುತ್ತಲಿನ ಸುಂದರ ದೃಶ್ಯಗಳನ್ನು ನಾನು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ಹೋಗಿ ಯೂಟ್ಯೂಬ್ ಚಾನಲ್ ನೋಡಿ ಹಾಗೂ ಈ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.